ಕೆಲವರೇ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಆಟಿಸಂ ಅವೇರ್ನೆಸ್ ಡೇ ಆಚರಿಸಲಾಗುತ್ತೆ. ಏನಿದು ಆಟಿಸಂ, ಲಕ್ಷಣಗಳೇನು, ಯಾಕೆ ಈ ದಿನವನ್ನು ಆಚರಿಸ್ತಾ ಇದ್ದಾರೆ, ಇದರ ಅಗತ್ಯ ಇದೆಯಾ, ಈ ಎಲ್ಲ ವಿಚಾರಗಳನ್ನು ತಿಳಿಸಿಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಲ್ಯಾಂಗ್ವೇಜ್ ಪೆಥಾಲಜಿ ವಿಭಾಗದ ಪ್ರೊಫೆಸರ್ ಮತ್ತೆ ಆಟಿಸಂ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಜಯಶ್ರೀ ಶಾನ್ಬಾಲ್ ಅವರಿದ್ದಾರೆ. ಡಾಕ್ಟರ್ ಜಯಶ್ರೀ ಶಾನ್ಬಾಲ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟರ್ ಜಯಶ್ರೀ ಅವರೇ, ಬಹಳಷ್ಟು ಜನಕ್ಕೆ ಏನಿದು ಆಟಿಸಮ್ಮು, ಯಾರನ್ನ ಕಾಡುತ್ತೆ, ಯಾಕೆ ಈ ದಿನ, ಈ ಎಲ್ಲ ಪ್ರಶ್ನೆಗಳಿದ್ದಾವೆ, ಸ್ವಲ್ಪ ವಿವರಿಸ್ತೀರಾ? ಆಟಿಸಮ್ ಅನ್ನೋ ಅಂಥದ್ದನ್ನ ನಾವು ನಮ್ಮ ಡಿಸೆಬಿಲಿಟಿ ವಿಂಗಲ್ಲಿ ನೋಡೋದಾದ್ರೆ ಬೇಸಿಕಲಿ ಈ ಕಂಡೀಷನ್ನಲ್ಲಿ 3 ಲಕ್ಷಣಗಳನ್ನ ನಾವು ನೋಡ್ತೀವಿ. ಅದನ್ನ ನಾವು ಟ್ರಯಾಡ್ ಅಂತ ಹೇಳ್ತೀವಿ. ಒಂದು, ಮಕ್ಕಳಿಗೆ ಹೆಚ್ಚಾಗಿ ಸೋಷಿಯಲೈಸೇಷನ್ ಅಲ್ಲಿ ತೊಂದರೆ ಆಗ್ತಿರುತ್ತೆ. ಅಂದ್ರೆ ಎಲ್ಲರ ಜೊತೆ ಬೆರೆಯೋದು ಅಥವಾ ಅವ್ರ ಜೊತೆ ಸೇರ್ಕೊಂಡು ಆಟ ಆಡೋವಂಥದ್ದು. ಎರಡನೇದು ಮುಖ್ಯವಾದದ್ದು ಏನಂದ್ರೆ ಅವರ ಕಮ್ಯುನಿಕೇಶನ್ ಅಫೆಕ್ಟ್ ಆಗಿರುತ್ತೆ. ಅಂದ್ರೆ ಸಂವಹನದಲ್ಲಿ ತೊಂದರೆ ಇರುತ್ತೆ, ಅವ್ರಿಗೆ ಮಾತಿನಲ್ಲಿ ತೊಂದರೆ ಇರುತ್ತೆ, ತುಂಬಾ ಡಿಲೇ ಇರುತ್ತೆ ಮಾತಾಡೋದ್ರಲ್ಲಿ. ಸಾಮಾನ್ಯವಾಗಿ ಮಕ್ಕಳು 1 ವರ್ಷಕ್ಕೆ ಮಾತಾಡಕ್ ಪ್ರಾರಂಭ ಮಾಡಿದ್ರೆ ಈ ಮಕ್ಕಳು 3 ವರ್ಷ 4 ವರ್ಷ 5 ವರ್ಷ ಆದ್ರೂ ಮಾತಾಡಿರೋದೇ ಇಲ್ಲ. ಇನ್ನು ಹೆಚ್ಚಾಗಿ ನಾವು ಇಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡುವಂತಹ ಲಕ್ಷಣಗಳೇನು ಅಂತಂದ್ರೆ ಈ ಮಕ್ಕಳಿಗೆ ಒಂಥರ ರಿಪಿಟೇಟಿವ್ ಬಿಹೇವಿಯರ್ಸ್ ಇರುತ್ತೆ. ರಿಪಿಟೇಟಿವ್ ಬಿಹೇವಿಯರ್ಸ್ ಅಂದ್ರೆ ಸುಮ್ನೆ ಒಂಥರ ತಲೆ ಹೊಡ್ಕೋತಾ ಇರೋದು, ಅಥವಾ ಚೇರ್ ಮೇಲೆ ಕೂತ್ಕೊಂಡಿದ್ರೆ ಅದನ್ನ ಸುಮ್ನೆ ತಿರುಗಿಸ್ತಾ ಇರೋದು, ಪೇಪರ್ ಹರಿತಾ ಇರೋದು. ಸೊ ಈ ರೀತಿಯಾದ ಒಂದು ಸ್ಟೀರಿಯೋಟೈಪ್ಡ್ ಬಿಹೇವಿಯರ್ಸ್ ಇರುತ್ತೆ. ಸೊ ಹೀಗಾಗಿ ನಾವು ಇದನ್ನ ಟ್ರಯಾಡ್ ಅಂತ ಹೇಳ್ತೀವಿ. ನಾವು ಎಲ್ಲ ಲಕ್ಷಣಗಳನ್ನು ಎಲ್ಲ ಆಟಿಸಮ್ ಮಕ್ಕಳಲ್ಲಿ ನೋಡಲ್ಲ. ಅದಕ್ಕೆ ಇದನ್ನ ನಾವು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ ಕರೆಯೋದು. ಕೆಲವು ಮಕ್ಕಳಿಗೆ ಕೆಲವು ಲಕ್ಷಣಗಳು ಇರ್ತವೆ, ಇನ್ನು ಕೆಲವು ಮಕ್ಕಳಿಗೆ ಎಲ್ಲ ಲಕ್ಷಣಗಳು ಇರದೇ ಇರಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಆಟಿಸಮ್ ಮಕ್ಕಳು ನೋಡಕ್ಕೆ ಸಾಮಾನ್ಯ ಮಕ್ಕಳ ತರನೇ ಇರ್ತಾರೆ. ಆದ್ರೂ ಕೂಡ ನೀವು ಒಬ್ರು ತಜ್ಞರ ಹತ್ರ ಕರ್ಕೊಂಡು ಹೋದಾಗ ಮಾತ್ರ ಆ ಲಕ್ಷಣಗಳನ್ನ ಅನಲೈಸ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗೋದು. ಮತ್ತು ಈಗ ಆಟಿಸಮ್ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಈ ಯುನೈಟೆಡ್ ನೇಷನ್ಸ್ ಇಂದಾನೇನೆ 2 ಏಪ್ರಿಲ್ ಪ್ರತಿ ವರ್ಷ ಆಟಿಸಮ್ ಅವೇರ್ನೆಸ್ ಡೇ ಅನ್ನೋದನ್ನ ಐಡೆಂಟಿಫೈ ಮಾಡಿದ್ದಾರೆ. ಆಟಿಸಮ್ ಅವೇರ್ನೆಸ್ ಮಂತ್ ಅಂತ ಕೂಡ ಐಡೆಂಟಿಫೈ ಮಾಡಿದ್ದಾರೆ, ಏಪ್ರಿಲ್ ಮಂತ್ ನ. ಸೊ ಈ ತಿಂಗಳಲ್ಲಿ ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ಈ ವರ್ಷದಲ್ಲಿ ಮೇಜರ್ ಥೀಮ್ ಏನು ಅಂತಂದ್ರೆ ಈ ಮಕ್ಕಳ ಬಗ್ಗೆ ಈಗ ಅವೇರ್ನೆಸ್ ತುಂಬಾ ಬಂದಿದೆ, ಆದ್ರೆ ಈ ಮಕ್ಕಳನ್ನ ನೆಕ್ಸ್ಟ್ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸೊಸೈಟಿಯಲ್ಲಿ, ಅದು ಫ್ಯಾಮಿಲಿ ಲೆವೆಲ್ ಅಲ್ಲೇ ಇರಬಹುದು ಅಥವಾ ಸಮಾಜದಲ್ಲೇ ಇರಬಹುದು ಅಥವಾ ಶಾಲೆಯಲ್ಲೂ ಕೂಡ ಇರಬಹುದು. ಸೊ ಹಂಗಾಗಿ ಇನ್ನೂ ಆ ಮಕ್ಕಳನ್ನ ಸೆಗ್ರಿಗೇಟ್ ಮಾಡೋ ಅಂಥದ್ದು ಬಹಳ ನಾವು ಕಾಣ್ತಾ ಇದೀವಿ. ಸೊ ಹಂಗಾಗಿ ಈ ವರ್ಷದ ಥೀಮ್ ಅಲ್ಲಿ ಈ ಮಕ್ಕಳನ್ನ ನಾವು ಹೇಗೆ ಆಕ್ಸೆಪ್ಟ್ ಮಾಡ್ಕೋಬೇಕು, ಈ ಮಕ್ಕಳನ್ನ ಹೇಗೆ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋಂಥದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಆಟಿಸಮ್ನ ನಾವು ನ್ಯೂರೋ ಡೈವರ್ಸ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಇದು ಒಂದು ಒಳ್ಳೆ ಕಾನ್ಸೆಪ್ಟ್. ನ್ಯೂರೋ ಡೈವರ್ಸ್ ಅಂದ್ರೆ ನಮ್ಮ ಬ್ರೈನ್ ಅಂದ್ರೆ ನಮ್ಮ ಮಿದುಳು ಬೇರೆ ಬೇರೆ ತರಹ ಕೆಲಸ ಮಾಡ್ತಿರುತ್ತೆ. ಒಬ್ಬರ ಮಿದುಳು ಇದ್ದಂಗೆ ಇನ್ನೊಬ್ರು ಮಿದುಳು ಇರೋದಿಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟ್. ಹಾಗಾಗಿ ಆಟಿಸಮ್ ಮಕ್ಕಳಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಡೈವರ್ಸ್ ಆಗಿದೆ, ಬೇರೆ ರೀತಿಯಲ್ಲಿದೆ ಅನ್ನೋವಂಥದ್ದನ್ನ ಮಾತ್ರ ನಾವು ಹೇಳಕ್ ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ಅವ್ರನ್ನ ವಿಂಗಡಣೆ ಮಾಡ್ತಿಲ್ಲ ನಾವು. ಅವರು ಯೋಚನೆ ಮಾಡೋ ಅಂಥದ್ದು ಅಥವಾ ಅವರ ನಡವಳಿಕೆ ಇರ್ಬೋದು ಅಥವಾ ಬಿಹೇವಿಯರ್ಸ್ ಇರ್ಬೋದು ವಿಭಿನ್ನವಾಗಿದೆ ಹೊರತು ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಆಕ್ಸೆಪ್ಟ್ ಮಾಡ್ಕೊಳ್ಳದೆ ಹೋದ್ರೆ ಏನಾಗುತ್ತೆ ಅಂದ್ರೆ ನೀವು ಸೆಗ್ರಿಗೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಅವ್ರನ್ನ ಪ್ರತ್ಯೇಕವಾಗಿ ನೋಡೋದು, ಅವ್ರನ್ನ ಹೊರಗಡೆ ಇಡೋಂಥದ್ದು, ಹಾಗೆ ಮಾಡಬಾರ್ದು. ಮಕ್ಕಳು ಎಲ್ಲರ ಜೊತೆಗೂ ಬೆರಿಬೇಕು, ಇನ್ಕ್ಲೂಸಿವ್, ಎಲ್ಲರನ್ನೂ ಒಳಗೊಳ್ಳಿ ಅನ್ನುವಂಥದ್ದೇ ಇರುತ್ತೆ. ಸಾಮಾನ್ಯ ಶಿಕ್ಷಣದಲ್ಲೇ ಕೊಡಿಸ್ಬೇಕಾಗತ್ತೆ ಇವರಿಗೆ. ಹಾಗಾಗಿ ಈ ಒಂದು ಥೀಮ್ ಇಟ್ಟಿದ್ದಾರೆ ಅಂತ ಅಂದ್ಕೋತೀವಿ. ಕಾರಣಗಳೇನು ಈ ಆಟಿಸಮ್ಗೆ ಅಂತ? ಆಟಿಸಮ್ಗೆ ನಿರ್ದಿಷ್ಟವಾದ ಕಾರಣ ಅಂತ ಇನ್ನೂ ಬಂದಿಲ್ಲ, ಆದ್ರೂ ತುಂಬಾ ರಿಸರ್ಚ್ ನಡೀತಾ ಇದೆ. ಸ್ಪೆಕ್ಟ್ರಮ್ ಆದ್ರಿಂದ ಎಲ್ಲಾನು ಬೇರೆ ಬೇರೆಯಾಗಿ ನೋಡ್ಕೋಬೇಕು. ಹೌದು, ಬೇರೆ ಬೇರೆಯಾಗಿ ನೋಡ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂದ್ರೆ ಆಟಿಸಮ್ ಮಕ್ಕಳು ಅಲ್ಲಿ ಇದು ಜೆನೆಟಿಕ್ ಪ್ರಾಬ್ಲಮ್ ಇರಬಹುದು ಅನ್ನುವಂಥದ್ದಿದೆ. ಜೆನೆಟಿಕ್ ಅಂದ್ರೆ ಕೇವಲ ಹೆರಿಡಿಟ್ರಿಯಿಂದ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ, ಜೆನೆಟಿಕ್ ಮ್ಯೂಟೇಷನ್ ಕೂಡ ಆಗಿರಬಹುದು. ಆದ್ರೂ ಕೆಲವು ಊಹಾಪೋಹಗಳನ್ನ ಇಲ್ಲಿ ನಾವು ತೆಗ್ದು ಹಾಕ್ಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ತುಂಬಾ ಜನ ಅನ್ಕೋತಾರೆ ಪೇರೆಂಟ್ಸು ಇಬ್ರು ಕೆಲಸ ಮಾಡ್ತಾ ಇರೋದ್ರಿಂದ, ಮಕ್ಕಳಿಗೆ ಸರಿಯಾಗಿ ಟೈಮ್ ಕೊಡದೇ ಇರೋದ್ರಿಂದ ಆಟಿಸಮ್ ಆಗ್ಬಿಡುತ್ತೆ. ಇನ್ನು ಕೆಲವರು ಅನ್ಕೊಂಡಿದ್ದಾರೆ ವ್ಯಾಕ್ಸಿನೇಷನ್ ಕೊಡ್ಸೋದ್ರಿಂದ ಆಟಿಸಮ್ ಬರಬಹುದು ಅಂತ. ಅಂದ್ರೆ MMR ವ್ಯಾಕ್ಸಿನ್ ಅನ್ನುವಂಥ ಒಂದು ವ್ಯಾಕ್ಸಿನೇಷನ್ ಕೊಡ್ತಾರೆ ಮಕ್ಕಳಲ್ಲಿ. ಆ ವ್ಯಾಕ್ಸಿನೇಷನ್ ಕೊಟ್ಬಿಟ್ರೆ ಮಕ್ಳು ಹೀಗಾಗ್ತಾರೆ ಅಂತ. ಇದು ಕೂಡ ತಪ್ಪು. ಸೊ
ಭ್ರಮೆ ಅದು. ಹಾಗಾಗಿ ಅದನ್ನ ಮೊದಲು ತೆಗೆದುಹಾಕಬೇಕಾಗುತ್ತೆ. ಮತ್ತೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಹೇಳ್ತಾರೆ ಆಟಿಸಮ್ ಅಲ್ಲಿ, ಅಂದ್ರೆ ತಾಯಿ ಪ್ರೆಗ್ನೆಂಟ್ ಇರುವಾಗ ಈ ತರ ಆಲ್ಕೋಹಾಲ್ ಎಕ್ಸ್ಪೋಜರ್ ಇರಬಹುದು. ನಮ್ಮ ದೇಶದಲ್ಲಿ ಹೆಚ್ಚು ನಾವು ಅಷ್ಟು ಕಾಣೋದಿಲ್ಲ, ಆದ್ರೆ ಬೇರೆ ದೇಶದಲ್ಲೆಲ್ಲ ಇದು ಆಲ್ಕೋಹಾಲ್ ಇಂಡ್ಯೂಸ್ಡ್ ಅಂತಾನೆ ಕೆಲವು ಆಟಿಸಮ್ ಕಂಡೀಷನ್ಸ್ ಬಂದಿದಾವೆ. ಅಥವಾ ಸ್ಮೋಕಿಂಗ್ ಮಾಡೋದ್ರಿಂದ ಇರ್ಬೋದು, ಅಥವಾ ಇದೆಲ್ಲ ಜನರಲ್ ರಿಸ್ಕ್ ಫ್ಯಾಕ್ಟರ್ಸ್. ಅದರಿಂದ ಆಟಿಸಮ್ಮೇ ಆಗುತ್ತೆ ಅಂತ ನಾವು ಹೇಳಕ್ ಬರೋದಿಲ್ಲ. ಅದರಿಂದ ಇಂಟೆಲೆಕ್ಚುಯಲ್ ಡಿಸಬಿಲಿಟಿನೂ ಆಗ್ಬೋದು, ಬುದ್ಧಿಮಂದತೆ ಆಗ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದ ಒಂದು ನ್ಯೂನತೆ ಆಗ್ಬೋದು. ಬಟ್ ಅದರಿಂದನೂ ಆಗಿರಬಹುದು ಅಂತ ಕೆಲವು ವಿಷಯಗಳು ಕೂಡ, ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಕಂಡು ಬಂದಿದ್ದಾವೆ. ಡಾಕ್ಟರ್, ಈಗ ಒಂದು ಪಾಪುಗೆ ಬಂದಿದೆ, ಅದು ಡಯಾಗ್ನೈಸ್ ಮಾಡಿದ್ದಾರೆ, ಒಂದೇ ಸರ್ತಿಗೆ ಅಕ್ಸೆಪ್ಟ್ ಮಾಡಲ್ಲ, ಮತ್ತೆ ಟೆಸ್ಟ್ಗಳು ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತೀರಿ. ಅವ್ರಿಗೆ ಏನು ಮಾಡುತ್ತೀರಿ ನೀವು ಥೆರಪಿ? ಇವ್ರಿಗೇನು ಔಷಧಿ ಮಾತ್ರೆಗಳ ಮೂಲಕ ಮಾಡ್ಲಿಕ್ಕೆ ಕಷ್ಟ, ಇದು ಇಂಜೆಕ್ಷನ್ ಕೊಟ್ಟರೆ ಹೋಗ್ಬಿಡುತ್ತೆ ಅನ್ನೋದರ ಕಾಯಿಲೆ ಅಲ್ಲ, ಇದೊಂದು ಡಿಸೆಬಿಲಿಟಿ ಅಷ್ಟೇ. ಹೌದು, ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ವಿಶೇಷ ಶಿಕ್ಷಣ ಒಂದ್ ಕಡೆ ಆದ್ರೆ ತರಬೇತಿಗಳು ಬಹಳ ಮುಖ್ಯ. ಶಿಕ್ಷಣ ಕೊಡಿಸೋಕಿನ ಮುಂಚೆ ಎಲ್ಲ ರೀತಿಯಾದ ತರಬೇತಿ ಮಕ್ಳಿಗೆ ಆಗ್ಬೇಕು. ಯಾಕಂದ್ರೆ ಇದಕ್ಕೆ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಇರೋದಿಲ್ಲ ಇದಕ್ಕೆ. ಸೊ ರಿಹ್ಯಾಬಿಲಿಟೇಷನ್ ಅಥವಾ ಇಂಟರ್ವೆನ್ಷನ್ ಥ್ರೂ ಥೆರಪೀಸೇ ಆಗೋವಂಥದ್ದು. ಥೆರಪಿ ಅಂದ್ರೆ ಇನ್ ಯಾವ ತರ ಥೆರಪಿ ಅನ್ನೋದು ತಿಳ್ಕೋಬೇಕು ನಾವು. ಮೊದಲನೇದಾಗಿ ಈಗ ನಮ್ಮ ಪಾಯಿಂಟ್ ಆಫ್ ರೆಫರೆನ್ಸ್ ಪೀಡಿಯಾಟ್ರಿಷಿಯನ್ಸ್ ಹೆಚ್ಚಾಗಿರ್ತಾರೆ. ಯಾಕಂದ್ರೆ ವ್ಯಾಕ್ಸಿನೇಷನ್ಗೆ ಎಲ್ಲದಕ್ಕೂ ಅವ್ರು ಹೋಗ್ತಿರ್ತಾರೆ, ಅಲ್ಲಿ ಐಡೆಂಟಿಫೈ ಆಗುತ್ತೆ. ಸೊ ರೆಫರ್ ಮಾಡಿದ ತಕ್ಷಣ ಅವರು ಮೊದಲು ಸೈಕಾಲಜಿಸ್ಟ್ ಅಥವಾ ಮಾತಿನ ತಜ್ಞರ ಹತ್ರನೇ ಕಳ್ಸೋದು, ಅಂದ್ರೆ ಸ್ಪೀಚ್ ಪೆಥಾಲಜಿಸ್ಟ್ ಹತ್ರನೇ ಕಳ್ಸೋದು. ಅಲ್ಲಿ ಕಳಿಸಿದಾಗ ಏನಾಗುತ್ತೆ ಅಂದ್ರೆ ಮೊದಲನೇದಾಗಿ ಆ ಮಗುವಿನ ಒಂದು ಬಿಹೇವಿಯರ್ ಇರ್ಬೋದು ಅಥವಾ ಬುದ್ಧಿಶಕ್ತಿ ಅವೆಲ್ಲ ಏಜ್ ಪ್ರಕಾರ ಇದೆಯಾ ಅನ್ನೋವಂಥದ್ದು ಸೈಕಾಲಜಿಸ್ಟ್ ಎಲ್ಲ ನೋಡಿ ಅಸೆಸ್ ಮಾಡಿ ಹೇಳ್ತಾರೆ. ಇನ್ನು ಕಮ್ಯುನಿಕೇಶನ್, ನಾನು ಈಗಾಗಲೇ ಹೇಳಿದೆ, 1 ವರ್ಷದ ಅನ್ನೋಷ್ಟರಲ್ಲಿ ಮಗು ಮಾತಾಡಿಲ್ಲ ಅಂತಂದ್ರೆ ಖಂಡಿತ ಏನೋ ಡಿಲೇ ಇದೆ ಅನ್ನೋವಂಥದ್ದು ನಾವು ಸಸ್ಪೆಕ್ಟ್ ಮಾಡಬೇಕು. ಸೊ ಸ್ಪೀಚ್ ಪೆಥಾಲಜಿಸ್ಟ್ ಅದನ್ನು ಐಡೆಂಟಿಫೈ ಮಾಡ್ತಾರೆ. ಅದು ಅಲ್ಲದೆ ಈ ಮಕ್ಕಳು ರಿಪಿಟೇಟಿವ್ ಬಿಹೇವಿಯರ್ಸು ಸಾಮಾನ್ಯವಾಗಿ ನಾವು ನೋಡ್ತೀವಿ, ಅಂದ್ರೆ ಬೇರೆ ಮಕ್ಕಳಲ್ಲೂ ಇರುತ್ತೆ. ಸಾಮಾನ್ಯವಾಗಿ ಮಕ್ಕಳು ಎಕ್ಸ್ಪ್ಲೋರ್ ಮಾಡೋಕ್ಕೆ ಕೆಲವು ರಿಪಿಟೇಟಿವ್ ಬಿಹೇವಿಯರ್ ಮಾಡ್ತಿರ್ತವೆ. ಆಟಿಸಮ್ ಮಕ್ಕಳಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಅವ್ರಿಗೆ ಎಕ್ಸ್ಪ್ಲೋರ್ ಮಾಡಿ ಅವ್ರು ತಿಳ್ಕೊಂಡಾದ್ಮೇಲೂ ಕೂಡ ಅದನ್ನೇ ಮಾಡ್ತಿರ್ತವೆ. ಆಮೇಲೆ ಕೆಲವು ಶಬ್ದಗಳಲ್ಲಿ ಅವ್ರಿಗೆ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ, ಕೇಳಿಸ್ಕೊಂಡು ಇರಿಟೇಷನ್ ಆಗ್ತಿರೋದು, ಅಥವಾ ಒಂದೇ ಶಬ್ದನ ಪದೇ ಪದೇ ಕೇಳ್ತಾ ಇರೋದು, ಅಥವಾ ಒಂದು ವಸ್ತುನ ಒಂದ್ ಕಡೆ ಇಟ್ಟರೆ ಅಲ್ಲೇ ಇರಬೇಕು ಅನ್ನೋದನ್ನ ಇನ್ಸಿಸ್ಟ್ ಮಾಡೋದು. ಸೊ ಈ ರೀತಿ ಎಲ್ಲ ನಾವು ಆಟಿಸಮ್ ಅಲ್ಲಿ ಕೆಲವು ಲಕ್ಷಣಗಳನ್ನ ನಾವು ಖಂಡಿತ ಕಾಣ್ತೀವಿ. ಸೊ ಸ್ಪೀಚ್ ಪೆಥಾಲಜಿಸ್ಟ್ ಅದನ್ನ ಅಬ್ಸರ್ವ್ ಮಾಡಿ ಇದು ಮಾಡ್ತಾರೆ. ಆಕ್ಯುಪೇಷನಲ್ ಥೆರಪಿಸ್ಟ್ ಇರ್ತಾರೆ. ಆಕ್ಯುಪೇಷನಲ್ ಥೆರಪಿ ಬಹಳ ಮುಖ್ಯ ಇದರಲ್ಲಿ. ಆಟಿಸಮ್ ಮಕ್ಕಳಲ್ಲಿ ಈ ಸೆನ್ಸರಿ ಪ್ರಾಸೆಸಿಂಗ್ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಅವ್ರನ್ನ ಹೇಳಿದ್ನಲ್ಲ, ಈಗ ಮಿಕ್ಸಿ ಸೌಂಡ್ ಆದ್ರೆ ಮಕ್ಕಳಿಗೆ ಆಗ್ತಿರೋದಿಲ್ಲ, ಮತ್ತೆ ಕೆಲವು ಶಬ್ದಗಳು ಅವ್ರಿಗೆ ಬೇಗ ಇರಿಟೇಷನ್ ಆಗ್ತಾ ಇರುತ್ತೆ, ಕೆಲವು ಜೋರ್ ಶಬ್ದಗಳಿಗೂ ಅವ್ರು ರೆಸ್ಪಾಂಡ್ ಮಾಡ್ತಿರೋದಿಲ್ಲ, ಕೆಲವು ಸತಿ ಅವ್ರ ಹೆಸರು ಕೂಡ ರೆಸ್ಪಾಂಡ್ ಮಾಡ್ತಿರೋದಿಲ್ಲ. ಸೊ ಅದಕ್ಕೆ ಫಸ್ಟ್ ಸೈನ್ ಪೇರೆಂಟ್ಸ್ ನಮ್ಮ ಹತ್ರ ಬಂದಾಗ ನಮ್ಮ ಮಗುಗೆ ಕೇಳಿಸ್ಕೊಳ್ಳೋದ್ರಲ್ಲಿ ಏನೋ ತೊಂದರೆ ಇದೆಯಾ ಒಂದ್ಸತಿ ನೋಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಮಕ್ಕಳು ಅವ್ರ ಹೆಸರುಗಳನ್ನ ಇಮಿಡಿಯೇಟ್ ಆಗಿ ಐಡೆಂಟಿಫೈ ಮಾಡಬೇಕಲ್ಲ. ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದ್ರೆ ಅಯ್ಯೋ ಕಿವಿಯಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ. ಆಟಿಸಮ್ ಮಕ್ಕಳಲ್ಲಿ ಕಿವಿಯಲ್ಲಿ ತೊಂದರೆ ಇರೋದಿಲ್ಲ, ಅವರು ರೆಸ್ಪಾಂಡ್ ಮಾಡ್ತಿರೋದಿಲ್ಲ ಅಷ್ಟೇ. ಅವ್ರಿಗೆ ಎಲ್ಲ ತಿಳಿತಿರುತ್ತೆ, ಆದ್ರೆ ರೆಸ್ಪಾಂಡ್ ಮಾಡಕ್ ಗೊತ್ತಾಗ್ತಿರಲ್ಲ. ಸೊ ಈ ತರ ಕೆಲವು ಥೆರಪೀಸ್ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಆಕ್ಯುಪೇಷನಲ್ ಥೆರಪಿಯಲ್ಲೂ ಅಷ್ಟೇ ಕೂಡ ಸೆನ್ಸರಿ ಇಂಟಿಗ್ರೇಷನ್ ಥೆರಪಿ ಅಂತೆಲ್ಲ ಮಾಡ್ತಾರೆ. ಅಲ್ಲಿ ಕೂಡ ಆ ಸೆನ್ಸರಿ ಇಂಟಿಗ್ರೇಷನ್ ಎಕ್ಸಸೈಸಸ್ ಇಂದ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ ಮೇಲೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಕೊಡಿಸಿ ನಂತರ ನಾವು ವಿಶೇಷ ಶಿಕ್ಷಣಕ್ಕೆ ಹೋಗ್ತೀವಿ. ಯಾಕಂದ್ರೆ ಮಗುನ ನಾವು ತಯಾರು ಮಾಡಬೇಕಲ್ಲ ಕ್ಲಾಸ್ ರೂಮ್ಗೆ. ಈಗ ಸೆನ್ಸರಿ ಪ್ರಾಸೆಸಿಂಗ್ ಪ್ರಾಬ್ಲಮ್ ಇದ್ರೆ ನೀವು ನೋಡಿರ್ಬೋದು, ಎಷ್ಟೊಂದು ಆಟಿಸಮ್ ಮಕ್ಕಳು ಕೂತ್ಕೊಳ್ಳೋದಿಲ್ಲ, ಅವ್ರಿಗೆ ಒಂದು ಇರಿಟೇಷನ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಿ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಒಂದು ಪೇಷನ್ಸ್ ಇರೋದಿಲ್ಲ, ಎದ್ದೋಟೋಗ್ತಾ ಇರ್ತವೆ. ಸೊ ಆ ಸಿಟ್ಟಿಂಗನ್ನ ನಾವು ಅಭ್ಯಾಸ ಮಾಡಿಸ್ಬೇಕು. ಈಗ ಡಯಟ್ ಥೆರಪಿ ಹೆಚ್ಚು ನಾವು ನೋಡ್ತಾ ಇದ್ದೀವಿ ಆಟಿಸಮ್ ಮಕ್ಕಳಲ್ಲಿ. ಅದ್ರ ಬಗ್ಗೆನೂ ಒಂಚೂರು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಡಯಟ್ ಅನ್ನೋದು ನಮ್ಗೆಲ್ರಿಗೂ ಹಾಗೆ. ಈಗ ನಾವೇನ್ ಡಯಟ್ ತಗೊಳ್ತೀವಿ ಪ್ರಾಬಬ್ಲಿ ನಮ್ಮ ಪರ್ಸನಾಲಿಟಿ ಅಥವಾ ನಮ್ಮ ಮೆಂಟಲ್ ಸ್ಟೇಟ್ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಅದೇ ತರ ಆಟಿಸಮ್ ಮಕ್ಕಳಲ್ಲೂ ಅಷ್ಟೇ ಗಟ್ ಮೆಟಬಾಲಿಸಮ್ ಮೇಲೆ ತುಂಬಾ ಇವಾಗ ಥಿಯರೀಸ್ ಇದೆ. ಸೊ ಹಂಗಾಗಿ ಆಟಿಸಮ್ ಮಕ್ಕಳಿಗೆ ಯಾವ ಆಹಾರ ಸರಿ ಹೊಂದುತ್ತೆ, ಯಾವ ಆಹಾರ ಸರಿ ಹೊಂದಲ್ಲ, ನ್ಯೂಟ್ರಿಷನ್ನ ಉಳಿಸ್ಕೊಂಡು ಯಾವ ಥರದ ಆಹಾರ ಅವರು ಕೊಡಬೇಕು ಅನ್ನುವಂಥದ್ದೆಲ್ಲ ಈಗ ಡಯಟ್ ಥೆರಪಿಯಲ್ಲಿ ಬಂದ್ಬಿಟ್ಟಿದೆ. ಅದಲ್ಲದೆ ಈಗ ನಾವು ಆಲ್ಟರ್ನೇಟ್ ಅಪ್ರೋಚಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಸಂಸ್ಥೆಯಲ್ಲಿ ನಾವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಡ್ರಾಮಾ ಥೆರಪಿ ಅಂತ. ಮೊದಲೆಲ್ಲ ಯಾರು ಇಮ್ಯಾಜಿನ್ ಮಾಡ್ಕೋತಿರ್ಲಿಲ್ಲ ಆಟಿಸಮ್ ಅಲ್ಲಿ ಡ್ರಾಮಾ ಹಿಂಗ್ ಬರುತ್ತೆ ಅಂತ. ಆಟಿಸಮ್ ಅಲ್ಲಿ ಡ್ರಾಮಾ ಥೆರಪಿ ನಾವು ಯಾಕೆ ಮಾಡ್ತಿದ್ದೀವಿ ಅಂತಂದ್ರೆ
ಮಕ್ಕಳಿಗೆ ಒಂದು ಸೋಷಿಯಲ್ ಕಾಂಟೆಕ್ಸ್ಟ್ ಸಿಗುತ್ತೆ, ಅಲ್ಲಿ ತಮ್ಮನ್ನೇ ತಾವು ಎಕ್ಸ್ಪ್ರೆಸ್ ಮಾಡೋ ಅಂತ ಒಂದು ಅವಕಾಶ ಸಿಗುತ್ತೆ ಅವ್ರಿಗೆ. ಸೊ ಇದನ್ನೆಲ್ಲ ನಾವು ಎನ್ಕಂಪಾಸ್ ಮಾಡಿ ಆಲ್ಟರ್ನೇಟ್ ಅಪ್ರೋಚಸ್ ನಮ್ಮ ಸಂಸ್ಥೆಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಈಗ. ಜೊತೆಗೆ ಆಯುರ್ವೇದ. ಸೊ ಆಯುರ್ವೇದದಿಂದ ಬಹಳ ಈ ಥರ ಮಕ್ಕಳಲ್ಲಿ ಬಿಹೇವಿಯರ್ಸ್ ಕಂಟ್ರೋಲ್ ಆಗಿದೆ ಅನ್ನುವಂಥದ್ದು ಬಂದಿದೆ. ಸೊ ನಮ್ಮ ಆಯುಷ್ ಸೆಲ್ಲಲ್ಲೂ ಕೂಡ ನಾವು ಕೆಲವು ಟ್ರಯಲ್ ಥೆರಪಿ ಥರ ಮಾಡಿದ್ದೀವಿ. ಡಯಟ್ ಇಂಪಾರ್ಟೆಂಟ್ ಅಲ್ಲೂ ಡಯಟ್ ಇಂಪಾರ್ಟೆಂಟ್. ಸೊ ನಾವು ನೋಡ್ಬೋದು ಆಟಿಸಮ್ ಅನ್ನೋವಂಥದ್ದು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೆ ನಾವು ಎಷ್ಟು ರೀತಿಯಲ್ಲಿ ಮಕ್ಕಳನ್ನ ಆಕ್ಚುಲಿ ತಯಾರಿ ಪಡಿಸ್ಬೋದು. ಅದು ಬೇಕು, ಈ ಥೆರಪಿ ಎಲ್ಲ ಬೇಕಾಗುತ್ತೆ ಆ ಮಕ್ಕಳಲ್ಲಿ. ಜೊತೆಗೆ ವಿಶೇಷ ಶಿಕ್ಷಣ ಕೊಡಿಸ್ಬೇಕಾಗತ್ತೆ ಆ ಮಗು ರೆಡಿ ಆದಾಗ. ಸೊ ಇದೆಲ್ಲ ಇವಾಗ ಇದೆ, ಆಪ್ಷನ್ಸ್ ಇದೆ. ನಾನು ಅದಕ್ಕೆ ಎಲ್ರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಟಿಸಮ್ ಅಂತ ಆದ ತಕ್ಷಣ ಹೆದರ್ಕೋಬೇಡಿ, ಭಯಭೀತರಾಗಬಾರ್ದು. ಯಾಕೆ ಅಂದ್ರೆ ಅದಕ್ಕೆ ಪರಿಹಾರಗಳು ತುಂಬಾ ಇದಾವೆ. ಈಗ ಪ್ರೊಫೆಷನಲ್ಸ್ ಅದ್ರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಬೇಗ ಅದನ್ನ ಐಡೆಂಟಿಫೈ ಮಾಡ್ತೀರೋ ಅಷ್ಟು ಬೇಗ ನೀವು ತರಬೇತಿಗಳನ್ನ ಸ್ಟಾರ್ಟ್ ಮಾಡಿ ಆ ಮಗು ಕೂಡ ನೀವು ಶಾಲೆಗೆ, ನಮ್ಮ ಸಂಸ್ಥೆ ಎಷ್ಟೊಂದು ಮಕ್ಕಳು ಆಗ್ಲೇ ನಾರ್ಮಲ್ ಶಾಲೆಗೆ ಹೋಗ್ತಿದಾವೆ, ವಿಶೇಷ ಶಾಲೆನೂ ಬೇಕಾಗೋದಿಲ್ಲ ಅವ್ರಿಗೆ, ನಾರ್ಮಲ್ ಶಾಲೆಗೆ ಕೂಡ ನೀವು ಹಾಕ್ಬಹುದು. ಬಹುಶಃ ಈ ಆಟಿಸಮ್ ಅವೇರ್ನೆಸ್ ಡೇ ಅದಕ್ಕಾಗಿ ಒಂದು ಗುರುತಿಸಲಾಗಿರ್ತಕ್ಕಂಥ ದಿನ. ಮತ್ತು ಇಡೀ ತಿಂಗಳು ಎಲ್ಲೆಲ್ಲಿ ಯಾರಿಗೆ ಆ ಥರ ಒಂದು ನೆರವಿನ ಅಗತ್ಯ ಇದೆಯೋ ಅವರು ಅದನ್ನು ಬಳಸ್ಕೊಳ್ಳಿ ಅಂಥೇಳಿ ಬಳಸ್ಕೊಳ್ತಾರೆ ಅಂತ ನಾವು ಕೂಡ ಭಾವಿಸ್ತೇವೆ. ಡಾಕ್ಟರ್ ಜಯಶ್ರೀ ಶಾನ್ಬಾಲ್ ಅವರೇ ಬಹಳ ವಿವರವಾಗಿ ತಿಳಿಸ್ಕೊಟ್ರಿ. ಆಟಿಸಮ್ ಅಂದರೆ ಏನು, ಹೇಗಿರುತ್ತೆ, ಲಕ್ಷಣಗಳೇನು, ಪರಿಹಾರ ಏನು. ಸೊ ಇದೆಲ್ಲವೂ ನಮ್ಮ ಕೇಳುಗರಿಗೆ ಉಪಯೋಗ ಬರುತ್ತೆ ಅಂತೇಳಿ ನಾವು ಕೂಡ ಭಾವಿಸ್ತೇವೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟ ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ಆಟಿಸಂ ಜಾಗೃತಿ ದಿನಾಚರಣೆ ಸಂದರ್ಭದಲ್ಲಿ ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಈ ಕುರಿತು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಲ್ಯಾಂಗ್ವೇಜ್ ಪೆಥಾಲಜಿ ವಿಭಾಗದ ಪ್ರೊಫೆಸರ್ ಹಾಗೂ ಆಟಿಸಂ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಯಶ್ರೀ ಶಾನ್ಬಾಲ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್.